नमस्कार। आप यहाँ आए इस डिस्कशन के लिए दिल से आप सबका बहुत बहुत धन्यवाद। ನಮಸ್ಕಾರ, ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ, ನಿಮಗೆಲ್ಲ ಹೃತ್ಪೂರ್ವಕ ಅಭಿನಂದನೆ. जो आपने अभी कहा, दो किसानों ने जो कहा, उससे मैं बिल्कुल सहमत हूँ। ಇವಾಗ ನೀವೇನು ರೈತರ ಹೇಳಿದ್ರಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಅದರ ಪರವಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. और जो आपको रेट मिलता है उसको बढ़ाने की जरूरत है। ಇವಾಗ ಏನು ನಿಮಗೆ ರೇಟ್ ಸಿಗ್ತಾ ಇದೆಯಲ್ಲ, ಅದನ್ನ ಹೆಚ್ಚಿಗೆ ಮಾಡುವ ಅವಶ್ಯಕತೆ ಇದೆ ಅಂತ. और कांग्रेस पार्टी की यहाँ सरकार आएगी तो हम किसानों के साथ चर्चा करके बातचीत करके नया रेट तय करेंगे। ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ರೈತರೆಲ್ಲ ಬಯಸಿದಾರಲ್ಲ, ರೈತರ ಮೇಲೆ ಚರ್ಚೆ ಮಾಡಿ ಅದನ್ನ ರೇಟ್ ಅನ್ನು ದ್ವಿಗುಣ ಮಾಡುವ ಕೆಲಸವನ್ನು ಮಾಡುತ್ತೇವೆ ಅಂತ. जो आपने स्मॉल स्केल इंडस्ट्रीज के बारे में कहा कि जितना पैसा किसानों को मिलना चाहिए वो नहीं मिलता है, वो भी बिल्कुल सही है। ಸಣ್ಣ ಉದ್ಯಮದಾರರಿಗೆ ಈಗ ಏನ್ ರೇಟ್ ಸಿಗ್ತಾ ಇದೆ ಅದು ರೈತರಿಗೆ ಆಗಿ ಇನ್ನೂ ಹೆಚ್ಚಿನ ಇದರಲ್ಲಿ ಸಿಗುವಂತ ವ್ಯವಸ್ಥೆ ಆಗುತ್ತದೆ. महंगाई बढ़ती जा रही है, पेट्रोल डीजल के दाम बढ़ रहे हैं, गैस सिलेंडर के दाम बढ़ रहे हैं, ತುಟ್ಟಿ ಬಚ್ಚೆ ಹೆಚ್ಚಾಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ರೇಟ್ ಹೆಚ್ಚಾಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗ್ತಾ ಇದೆ, एग्रीकल्चरल इंस्ट्रूमेंट्स पे जीएसटी लगी है, ಮತ್ತು ರೈತಾಪಿ ವರ್ಗದ ಅಗ್ರಿಕಲ್ಚರ್ ಸಾಮಗ್ರಿಗಳ ಬೆಲೆ ಕೂಡ ಜಿಎಸ್ಟಿ ಮುಖಾಂತರ ಅದು ಕೂಡ ಹೆಚ್ಚಾಗ್ತಾ ಇದೆ. तो आपके जेब में से जो निकलता है वो बढ़ता जा रहा है और जेब में जो आता है वो कम होता जा रहा है। ನಿಮ್ ಕಿಸೆಯಲ್ಲಿ ಬರ್ತಕ್ಕಂತ ಹಣವನ್ನು ವ್ಯರ್ಥವಾಗಿ ಖರ್ಚಾಗ್ತಾ ಇದೆ, ಬರ್ತಕ್ಕಂಥದ್ದು ಏನು ಉಳಿತಾ ಇಲ್ಲ. तो जब हम किसानों के बारे में सोचते हैं, पहले हमें उनकी रक्षा करनी चाहिए। ನಾವು ರೈತರ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಮೊದಲೇ ಅವರ ಸುರಕ್ಷಿತವಾಗಿರೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. उनके उनके नीचे एक फ्लोर सा जमीन सी लगा देनी चाहिए जिसके नीचे वो गिर ना पाए। ಅವ್ರ ಕೆಳಗಡೆ ಒಂದು ಕೆಳ ಹಂತದ ಏನಿರುತ್ತಲ್ಲ ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಬೇಕಾಗಿದೆ, ಅದನ್ನು ಮೇಲೆತ್ತುವ ಕೆಲಸ ಆಗಬೇಕಾಗಿದೆ. क्योंकि सिर्फ एक काम करने से किसानों को राहत नहीं मिलेगी। ಬರೀ ಒಂದ್ ಕೆಲಸ ಮಾಡೋದ್ರಿಂದ ರೈತರಿಗೆ ಸಮಾಧಾನವಾಗುವುದಿಲ್ಲ. जरूर हमें रेट बढ़ाना है, ಅವಶ್ಯಕ್ಕೆ ಅನುಗುಣವಾಗಿ ನಮಗೆ ರೇಟ್ ಹೆಚ್ಚಿಗೆ ಮಾಡಬೇಕಾಗಿದೆ. आपकी मार्केटिंग बेहतर करनी है, ಮತ್ತೆ ನಿಮ್ಮ ಮಾರುಕಟ್ಟೆಯನ್ನು ಇನ್ನೂ ಒಳ್ಳೆಯದಾಗಿ ಮಾಡಬೇಕಾಗಿದೆ. और जो फोकस आजकल 2-3 बड़े अरबपतियों पे है उसको वहां से उतारकर किसानों, मजदूरों और छोटे व्यापारियों की ओर डालना पड़ेगा। ಇವಾಗ ಫೋಕಸ್ ಆಗ್ತಾ ಇರೋದು ಅಂತಂದ್ರೆ ದೊಡ್ಡ ದೊಡ್ಡ ಏನು ಉದ್ಯಮಿಗಳದಾರ 2-3-4 ಜನ ಅವರುಗಳನ್ನ ಬಿಟ್ಟು ಸಣ್ಣ ಸಣ್ಣ ಉದ್ಯಮದಾರರ ಪರವಾಗಿನೂ ವಿಚಾರ ಮಾಡುವಂತ ಸಂದರ್ಭ ಇದೆ. आज अरबपति बैंक से कितना भी लोन लेना चाहते हैं ले सकते हैं। ಇವತ್ತು ಕೋಟ್ಯಾಧೀಶ್ವರರು ಬ್ಯಾಂಕ್ ನಲ್ಲಿ ಎಷ್ಟು ಬೇಕೋ ಅಷ್ಟು ಸಾಲ ತಗೋಬಹುದಾದಂತ ಪರಿಸ್ಥಿತಿ ಇದೆ. अदानी जी के, अंबानी जी के लाखों करोड़ रुपए बैंक लोन। ಅದಾನಿ ಹಾಗೂ ಅಂಬಾನಿ ಅವರು ಲಕ್ಷ ಕೋಟಿ ರೂಪಾಯಿಗಳು ಈಗಾಗಲೇ ಲೂಟಿ ಮಾಡಿದ್ದಾರೆ. बैंक में जाते हैं एकदम पैसा मिलता है, ಬ್ಯಾಂಕಿಗೆ ಹೋದ ತಕ್ಷಣ ರೊಕ್ಕ ಸಿಗುತ್ತೆ ಅಂತವ್ರಿಗೆ. और अगर कोई मुश्किल होती है अरबपतियों का कर्जा माफ हो जाता है। ಅಂತ ದೊಡ್ಡ ಉದ್ಯಮಗಳ ಸಾಲವನ್ನು ಮಾಫಿ ಮಾಡಲಾಗುತ್ತದೆ, ಇನ್ನುಳಿದವರದ್ದು ಇಲ್ಲ. मगर किसानों का लोन कभी माफ नहीं होता है। ರೈತರದ ಲೋನ್ ಯಾವುದೇ ತರನು ಇದನ್ನ ಆಗುದಿಲ್ಲ. कांग्रेस पार्टी की सरकार ने किया था 72,000 रुपए, 72,000 करोड़ रुपए, ಕಾಂಗ್ರೆಸ್ ಪಕ್ಷ 62,000 ಕೋಟಿ ಆಲ್ರೆಡಿ ಮಾಡಿತ್ತು. मगर आमतौर से किसानों का कर्जा माफ नहीं किया जाता। ಆದ್ರೆ ಸಾಮಾನ್ಯವಾಗಿ ರೈತರ ಸಾಲವನ್ನು ಮನ್ನಾ ಮಾಡಲಾಗುತ್ತಿಲ್ಲ. तो मेरा यह कहना है कि न्याय होना चाहिए। अगर हम अरबपतियों का कर्जा माफ करते हैं फिर किसानों का कर्जा माफ करना चाहिए, या फिर किसी का नहीं होना चाहिए। आपने जीएसटी का सवाल पूछा। आपने कहा कि जीएसटी से काफी नुकसान होता है, गरीबों का नुकसान होता है, किसानों का नुकसान होता है। पहली बार किसानों पर टैक्स लगा है, हिंदुस्तान की हिस्ट्री में पहली बार जीएसटी किसानों पे लगी। ಈ ಜಿಎಸ್ಟಿ ಇಂದ ರೈತಾಪಿ ವರ್ಗದವರಿಗೆ ನಷ್ಟ ಆಗ್ತಾ ಇದೆ ಮತ್ತು ಜನಸಾಮಾನ್ಯರಿಗೆ, ಬಡಬಗರಿಗೆ ನಷ್ಟವಾಗ್ತಾ ಇದೆ. ಇದರ ಕುರಿತು
ಮೊದಲನೇ ಸಾರಿ ಈ ರೈತಾಪಿ ವರ್ಗದ ಮೇಲೆ ಈ ಟ್ಯಾಕ್ಸ್ ಅನ್ನು ಹೇರ್ತಾ ಇದ್ದಾರೆ. जो जीएसटी है वो सिर्फ देश के अमीर लोगों की मदद करने के लिए लगाई गई. ಈ ಜಿಎಸ್ಟಿ ಏನಿದೆಯಲ್ಲ ಈ ದೇಶದ ಅತ್ಯಂತ ಶ್ರೀಮಂತ ವರ್ಗದವರನ್ನ ಶ್ರೀಮಂತರನ್ನ ಮಾಡಲಿಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಅಷ್ಟೇ. 5 अलग अलग टैक्स, 5 ಬೇರೆ ಬೇರೆ ಟ್ಯಾಕ್ಸ್ಗಳು, बहुत मतलब कॉम्प्लिकेटेड टैक्स स्ट्रक्चर, ಕೆಲವೊಂದು ಕಠಿಣ ಪರಿಸ್ಥಿತಿ ಅಂತ ಟ್ಯಾಕ್ಸ್ಗಳನ್ನು कि आधे लोगों को तो समझ नहीं आता ये जीएसटी कैसे भरनी है, कब भरनी है. ಕೆಲವೊಂದಿಷ್ಟು ಜನರಿಗೆ ತಿಳಿಲಾರದಂತ ಟ್ಯಾಕ್ಸ್ಗಳನ್ನು, और जो बड़े बिजनेस होते हैं उनके पास अकाउंटेंट्स होते हैं, जो छोटे बिजनेस होते हैं उनके पास अकाउंटेंट नहीं होते हैं. ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಏನಿರ್ತಾರೆ ಅವ್ರ ಹತ್ರ ಅಕೌಂಟ್ಗಳು ಇರ್ತಾವೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರ ಹತ್ರ ಯಾವುದೇ ತರದ ಅಕೌಂಟ್ಗಳು ಇರುವುದಿಲ್ಲ. तो छोटे बिजनेस बंद हो जाते हैं. ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳು ಬಂದ್ ಆಗ್ತಾ ಇದ್ದಾವೆ. हमारी सरकार आएगी दिल्ली में तो हम इस जीएसटी को बदलेंगे. ನಮ್ಮ ಸರ್ಕಾರ ದಿಲ್ಲಿಯಲ್ಲಿ ಬಂದಿದ್ದ ಕರೆ ಆದಲ್ಲಿ ನಾವು ಇದನ್ನೆಲ್ಲ ಬದಲಾವಣೆ ಮಾಡುತ್ತೇವೆ. एक टैक्स होगा और कम से कम टैक्स होगा, ಅದು ಒಂದು ಟ್ಯಾಕ್ಸ್ ಆಗುತ್ತೆ, ಅದು ಕನಿಷ್ಠ ಆಗುತ್ತೆ. और ये 5 अलग अलग टैक्स ये हम बदल देंगे. ಈ 5 ತರದ ಟ್ಯಾಕ್ಸ್ಗಳು ಏನಿದಾವಲ್ಲ ಇವನ್ನೆಲ್ಲ ಬದಲಾವಣೆ ಮಾಡುತ್ತೇವೆ. दूसरी बात आपने कही कि महंगाई क्यों बढ़ती जा रही है. ಎರಡನೇ ಮಾತು, ಇವೆಲ್ಲ ತುಟ್ಟಿಗಳು ಹೇಗಾಗ್ತಾ ಇದಾವೆ. गैस सिलेंडर बढ़ता जा रहा है, पेट्रोल डीजल सब कुछ महंगा होता जा रहा है. ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಇವೆಲ್ಲ ಸಿಕ್ಕಾಪಟ್ಟಿ ತುಟ್ಟಿ ಆಗ್ತಾ ಇದಾವೆ. इसका कारण है, ಇದಕ್ಕೆ ಕಾರಣ ಇದೆ. कारण यह है कि बीजेपी की सरकार, नरेंद्र मोदी जी की सरकार 2-3 अरबपतियों को हिंदुस्तान का पूरा धन पकड़ा रहे हैं. ಕಾರಣ ಇಷ್ಟೇ, ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ದೊಡ್ಡ ಉದ್ಯಮದಾರರಿಗೆ ಲಾಭ ಮಾಡಲಿಕ್ಕೆ ಹೊರಟಿದ್ದಾರೆ. जो छोटे व्यापारी हैं, जो स्मॉल और मीडियम बिजनेस चलाते हैं, वो एक के बाद एक बंद हो रहे हैं. ಈ ಸಣ್ಣ ಪುಟ್ಟ ವ್ಯಾಪಾರಗಳು ಏನದಾರಲ್ಲ ಅವರು ಒಬ್ಬರ ನಂತರ ಒಬ್ರು ಅವರು ಲಾಸ್ ಆಗ್ತಾ ಇದ್ದಾರೆ. तो सारा का सारा धन बहुत कम लोगों के हाथ में जा रहा है. ಇದು ಎಲ್ಲ ಧನ ಎಲ್ಲ ರೂಪಾಯಿ ವ್ಯವಸ್ಥೆ ಏನಿದೆ ಅದು ಕೆಲವೊಂದಿಷ್ಟು ವರ್ಗದವರ ಹತ್ರ ಮಾತ್ರ ಹೋಗ್ತಾ ಇದೆ. और जो भी वो चार्ज करना चाहते हैं वो कर सकते हैं. ಅವ್ರು ಯಾರೋ ಟ್ಯಾಕ್ಸ್ ಮಾಡಬೇಕಾದ್ರೂ ಅವ್ರದ್ದು ಉಳಿತಾಯ ಆಗ್ತಾ ಇದೆ. मैं आपको एक उदाहरण देता हूं. ನಾನು ನಿಮ್ಗೆ ಉದಾಹರಣೆ ಕೊಡ್ತೇನೆ. जब यूपीए की सरकार थी, इंटरनेशनल पेट्रोल का दाम $140 प्रति बैरल था. ಯಾವಾಗ ಯುಪಿಎ ಸರ್ಕಾರವಿತ್ತು ಆವಾಗ ಮತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಎನ್ನುವ ಬಗ್ಗೆ ಒಂದು ಕನಿಷ್ಠ ದರ ನಿಗದಿಯಾಗಿತ್ತು. उस समय दाम आपने कहा कि 60 रुपए, ಆವಾಗಿನ ಸಮಯ ನಾವು ಹೇಳಿದ್ವಿ ದರ 60 ರೂಪಾಯಿ. आज इंटरनेशनल मार्केट पे तेल के दाम गिर गए हैं, ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಇಳಿದಿದೆ, बहुत कम हो गए हैं. ಬಹಳ ಕಡಿಮೆ ಆಗಿದೆ. मगर हिंदुस्तान में पेट्रोल का रेट ज्यादा है. ಆದ್ರೆ ಭಾರತ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. मतलब इंटरनेशनल मार्केट पे पेट्रोल का रेट नहीं गिरा है, ಆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ರೇಟ್ ಇಳಿದಿಲ್ಲ, मगर हिंदुस्तान में बड़ा है. ಆದ್ರೆ ಭಾರತದಲ್ಲಿ ಬಹಳ ದೊಡ್ಡದಿದೆ. फायदा किसको जा रहा है? 2-3 अरबपतियों को. ಲಾಭ ಯಾರಿಗೆ ಹೋಗ್ತಾ ಇದೆ? 2-3 ದೊಡ್ಡ ಉದ್ಯಮದಾರರಿಗೆ. तो सरकार जहां भी फोकस करेगी, जिसकी भी मदद करेगी, दूसरों का नुकसान होगा. ಸರ್ಕಾರ ಈಗಿರುವ ಸರ್ಕಾರ ಯಾರದೇ ಮೇಲೆ ಕೇಂದ್ರೀಕೃತ ಮಾಡಿದ್ರು ಅದರ ಲಾಭ 2-3 ಜನರಿಗೆ ಮಾತ್ರ. और जो यूपीए की सरकार थी वो सबको एक तरीके से देखती थी और सबकी मदद करने की कोशिश करती थी. ಯುಪಿಎ ಸರ್ಕಾರ ಏನಿತ್ತು ಇದು ಎಲ್ಲರಿಗೂ ಸರಿ ಸಮಾನವಾಗಿ ನೋಡ್ತಿತ್ತು, ಎಲ್ಲರಿಗೂ ಸಹಕಾರಿಯಾಗಿ ಮಾಡ್ತಾ ಇತ್ತು. आप देखिए, मजदूरों के लिए हमने मनरेगा किया ನೋಡಿ, ರೈತಾಪಿ ವರ್ಗಕ್ಕಾಗಿ ಯುಪಿಎ ಸರ್ಕಾರ ಮನ್ರೇಗಾವನ್ನು ಜಾರಿಗೆ ತಂದಿತ್ತು. और फिर किसानों के लिए हमने कर्जा माफ किया. ಹಾಗೂ ರೈತರಿಗಾಗಿ ಸಾಲವನ್ನು ಮನ್ನಾ ಮಾಡಲಾಯಿತು. तो हम बैलेंस करके काम करते हैं. ನಾವು ಒಂಥರ ಸರಿ ಸಮಾನ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಕೆಲಸ ಮಾಡುತ್ತೇವೆ. और हमारी कोशिश होती है कि जो कमजोर लोग हैं, गरीब लोग हैं, किसान हैं, मजदूर हैं, छोटे व्यापारी हैं, उनकी रक्षा हो और उनकी मदद हो.